ಅಂತಾರಾಷ್ಟ್ರೀಯ ಧ್ಯಾನದ ದಿನದ ಶುಭಾಶಯಗಳು. ಎವ್ರಿ ಡೇ ವಿ ಬಿಕಮ್ ಸಮಥಿಂಗ್ ಆ್ಯಂಡ್ ಎವ್ರಿ ಡೇ ವಿ ಬಿಕಮ್ ನಥಿಂಗ್. ಮನಸ್ಸನ್ನು ಖಾಲಿ ಮಾಡುವುದು ಧ್ಯಾನ. ನಮಸ್ಕಾರ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಧ್ಯಾನದ ದಿನದ ಶುಭಾಶಯಗಳು. ಸೊ ಜೂನ್ 21 ಯೋಗ ಡೇ ಮಾಡಿದ್ರು. ಅದೇ ರೀತಿ ಡಿಸೆಂಬರ್ 21 ಮೆಡಿಟೇಷನ್ ಡೇ ಮಾಡಿದ್ದಾರೆ. ಇಟ್ಸ್ ವೆರಿ ಗುಡ್. ಸೊ WHO ಇಂದ ಡಿಕ್ಲೇರ್ ಮಾಡಿದ್ದಾರೆ. ಎಲ್ಲ ಕಡೆ ಈ ದಿನ ಧ್ಯಾನದ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಆ ದಿಶೆಯಲ್ಲಿ ಇವತ್ತು ನಿಮಗೋಸ್ಕರ ಸರಳವಾದ ಧ್ಯಾನವನ್ನು ಮಾಡಿ ಮನಸ್ಸನ್ನು ಹೇಗೆ ಖಾಲಿ ಮಾಡುವುದು ಅನ್ನೋದ್ರ ಬಗ್ಗೆ ಒಂದು ಸರಳ ವಿಶ್ಲೇಷಣೆ ಕೊಡ್ತೀನಿ. ಈಗಾಗಲೇ ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ಗೆ ಹೋಗಿ ಆಲ್ ಇನ್ ಒನ್ಗೆ ಹೋದರೆ ಅಲ್ಲಿ ಧ್ಯಾನ ಸಿಗುತ್ತೆ ನಿಮಗೆ. ಉದ್ಗೀತ ಧ್ಯಾನ, ಸೋಹಮ್ ಮೆಡಿಟೇಷನ್ನು ಮತ್ತು ವಿಪಸ್ಸನ ಧ್ಯಾನ, ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ. ತುಂಬ ಜನ ನೋಡಿರಲ್ಲ. ಸೊ ಧ್ಯಾನದ ದಿನವಾದ್ದರಿಂದ ಸ್ವಲ್ಪ ಧ್ಯಾನದ ಬಗ್ಗೆ ಹೇಳ್ತೀನಿ. ಸರಳವಾಗಿ ಯೋಚನೆ ಮಾಡಿ ನೋಡಿ. ಎವ್ರಿ ಡೇ ವಿ ಬಿಕಮ್ ಸಮಥಿಂಗ್ ಆ್ಯಂಡ್ ಎವ್ರಿ ಡೇ ವಿ ಬಿಕಮ್ ನಥಿಂಗ್. ಪ್ರತಿದಿನ ನಾವೇನೋ ಆಗ್ತೀವಿ, ಪ್ರತಿದಿನ ನಾವೇನು ಅಲ್ಲ. ಏನದು ಯೋಚನೆ ಮಾಡಿ ನೋಡಿ. ಎವ್ರಿ ಡೇ ವಿ ಬಿಕಮ್ ಸಮಥಿಂಗ್, ಎವ್ರಿ ಡೇ ವಿ ಬಿಕಮ್ ನಥಿಂಗ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯೋಚನೆ ಮಾಡಿ ನೋಡಿ. ನಾವು ರಾತ್ರಿ ಮಲಗಿದಾಗ ಕನಿಷ್ಠ 6 ರಿಂದ 8 ಗಂಟೆ ವಿ ಆರ್ ನಥಿಂಗ್ ಅಲ್ವಾ? ಏನಾದರೂ ಆಗಿರ್ತೀವ? 6 ರಿಂದ 8 ಗಂಟೆ ನಿದ್ರೆ ಮಾಡುವಾಗ ನೀನು ಹೆಣ್ಣಲ್ಲ, ಗಂಡಲ್ಲ, ಯಾವ ಜಾತಿಗೆ ಸೇರಿದವರಲ್ಲ, ಯಾವ ಧರ್ಮಕ್ಕೂ ಸೇರಿದವರಲ್ಲ. ಸಂಪೂರ್ಣ ಖಾಲಿ ನಿದ್ರಾ ಸ್ಥಿತಿಯಲ್ಲಿ ಯಾವುದೂ ಇಲ್ಲ. ಬೆಳಗ್ಗೆ ಮನಸ್ಸು ಎಚ್ಚರವಾದಾಗ ಯು ಬಿಕಮ್ ಸಮಥಿಂಗ್. ಮನಸ್ಸು ಎಚ್ಚರ ಆದ ತಕ್ಷಣ ನಿನಗೆ ಲಿಂಗ ಹೆಣ್ಣೋ ಗಂಡು ಗೊತ್ತಾಗತ್ತೆ. ಅದಾದಮೇಲೆ ನಿನ್ನ ಪಾತ್ರಗಳು ಗೊತ್ತಾಗತ್ತೆ. ನೀನು ಮಲಗಿದ ಪಕ್ಕ ಹೆಂಡತಿ ಮಲಗಿದ್ರೆ ನೀನು ಗಂಡನ ಥರ ಇರ್ತೀಯ, ಪಕ್ಕ ಮಕ್ಕಳು ಮಲಗಿದ್ರೆ ನೀನು ತಂದೆ ಥರ ಇರ್ತೀಯ, ಅಥವಾ ಹೆಣ್ಣಾದರೆ ತಾಯಿ ಥರ ಇರ್ತೀಯ. ಪಾತ್ರಗಳು ಸ್ಟಾರ್ಟ್ ಆಗುತ್ತೆ. ಪಾತ್ರಗಳು ಶುರುವಾದ್ಮೇಲೆ ಹೊರಗಡೆ ಬಂದಾಗ ಯಾರ್ಯಾರು ನಿಮ್ಮ ಕಣ್ಣು ಮುಂದೆ ಬರ್ತಾರೋ ಅದ್ರ ತಕ್ಕ ನಿನ್ನ ಪಾತ್ರಗಳು ಶುರುವಾಗುತ್ತೆ. ತಂದೆ ಬಂದರೆ ಮಗನಾಗಿ, ಸ್ನೇಹಿತ ಬಂದರೆ ಸ್ನೇಹಿತನಾಗಿ, ತಂಗಿ ಬಂದರೆ ಅಣ್ಣನಾಗಿ, ಅಕ್ಕನಾಗಿ, ನಾನಾ ಪಾತ್ರಗಳು ಯು ಬಿಕಮ್ ಸಮಥಿಂಗ್. ರಾತ್ರಿ ಪುನಃ ಮಲಗಿದಾಗ ಯು ಆರ್ ನಥಿಂಗ್. ರಾತ್ರಿ ಏನಾದರೂ ಸಮಥಿಂಗ್ ಆಗಿದ್ದರೆ, ಯಾವುದಾದ್ರೂ ಪಾತ್ರಗಳಿಂದ ನಿಮ್ಮ ಮನಸ್ಸಿನಲ್ಲಿ ಸಮಸ್ಯೆಗಳು ಬಂದು ಅದರ ಬಗ್ಗೆ ನೀವು ಯೋಚನೆ ಮಾಡ್ತಾನೆ ಮಲಗಿದ್ದು ನಿದ್ರೆ ಮಾಡಿಲ್ಲ ಅಂದರೆ ಬೆಳಗ್ಗೆ ನೀವು ಆನಂದವಾಗಿರ್ತೀರಾ, ರಿಲ್ಯಾಕ್ಸ್ ಆಗಿರ್ತೀರಾ? ಸಾಧ್ಯವೇ ಇಲ್ಲ. ರಾತ್ರಿ ನಿದ್ರೆಯಲ್ಲಿ ಮನಸ್ಸು ಖಾಲಿ ಆದಾಗ ಮಾತ್ರ ಬೆಳಗ್ಗೆ ಸಂತೋಷ. ನೋಡಿ, ಎಲ್ಲಿ ನಮ್ಗೆ ಆನಂದ ಸಿಗುತ್ತೆ, ಎಲ್ಲಿ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ? ಮನಸ್ಸನ್ನು ಖಾಲಿ ಮಾಡುವ ವಿಧಾನದಿಂದ ಅಲ್ವಾ? ನಿದ್ರೆಯಲ್ಲಿ ಏನೇನು ಅಲ್ಲ, ಎಚ್ಚರದಲ್ಲಿ ಎಲ್ಲ ನಾಟಕಗಳು, ದೊಂಬರಾಟಗಳು ಪ್ರಾರಂಭ ಆಗುತ್ತೆ. ನಾನಾ ಪಾತ್ರಗಳು, ಜಾತಿಗಳು, ಧರ್ಮಗಳು, ದೇವರುಗಳು, ಮೌಢ್ಯಗಳು, ನಂಬಿಕೆಗಳು ಎಲ್ಲವೂ ಶುರುವಾಗೋದು ಕಾನ್ಷಿಯಸ್ ಮೈಂಡ್, ಪ್ರಜ್ಞಾ ಮನಸ್ಸಿನಲ್ಲಿ. ರಾತ್ರಿ ಮಲಗಿದಾಗ ಪ್ರಜ್ಞೆ ಇಲ್ಲದಾಗ ಏನೂ ಇಲ್ಲ ಅಲ್ವಾ? ಸೊ ಧ್ಯಾನ ಅಂದ್ರೇನು? ಕಾನ್ಷಿಯಸ್ಲಿ ಬಿಕಮಿಂಗ್ ಎಂಪ್ಟಿ. ಪ್ರಜ್ಞಾಪೂರ್ವಕವಾಗಿ ಮನಸ್ಸನ್ನು ಖಾಲಿ ಮಾಡುವುದು ಧ್ಯಾನ. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ನಾನಾ ಯೋಚನೆಗಳು ವೇಗವಾಗಿ ಬರ್ತಾ ಇರ್ತವೆ. ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಆ ಮನಸ್ಸು, ಆ ಮನೋವೇಗದಿಂದ, ಯೋಚನಾ ಲಹರಿಯಿಂದ, ಯೋಚನೆಗಳ ಒತ್ತಡದಿಂದ ನಮಗೇನಾಗುತ್ತೆ? ದೇಹದಲ್ಲಿ, ಮನಸ್ಸಿನಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಯೋಚನೆಗಳನ್ನು ಬರದಾಗ ಮಾಡೋದು ಧ್ಯಾನ. ಮನಸ್ಸನ್ನು ಖಾಲಿ ಮಾಡುವುದು ಧ್ಯಾನ. ಸ್ವಾಮೀಜಿ ಥರ ಕುಳಿತುಕೊಂಡು ಏನೋ ಯೋಚನೆ ಮಾಡ್ತಾರೆ ಅನ್ನೋದಲ್ಲ.
ಯಾವುದೋ ದೇವ್ರ ಬಗ್ಗೆ ಯೋಚನೆ ಮಾಡ್ತಾರಂತ ಅನ್ನೋದಲ್ಲ. ಕೆಲವಾರು ಮಂತ್ರ ಜಪಗಳನ್ನು ಉಪಯೋಗಿಸಿ ನಿರಂತರವಾಗಿ ಜಪಿಸಿದಾಗ ಒಂದೇ ಒಂದು ಥಾಟ್ ಇರುತ್ತೆ, ಕೊನೆಗೆ ಅದು ಕೂಡ ಖಾಲಿಯಾಗಬೇಕು. ಮನಸ್ಸು ಪೂರ್ತಿ ಖಾಲಿಯಾದಾಗ ಪ್ರಜ್ಞಾಪೂರ್ವಕವಾಗಿ ಮನಸ್ಸನ್ನು ಖಾಲಿ ಮಾಡುವುದೇ ಧ್ಯಾನ. ಅದಕ್ಕೆ ನಾನಾ ವಿಧಾನಗಳನ್ನು ಕೊಡ್ತಾ ಇರ್ತಾರೆ. ಕೆಲವರು ಜಪಮಾಲೆ ಇಟ್ಕೊಂಡು ಜಪ ಮಾಡ್ತಾ ಇರ್ತಾರೆ, ಕೆಲವರು ಪೂಜೆ ಮಾಡ್ತಾ ಇರ್ತಾರೆ, ಕೆಲವರು ಏನೋ ಒಂದು ಸಣ್ಣ ಮಂತ್ರ, ಬೀಜಾಕ್ಷರ ಮಂತ್ರವನ್ನು ಪಠಿಸ್ತಾ ಇರ್ತಾರೆ. ಕೆಲವರು ಏನೂ ಇಲ್ಲ, ಅದ್ಭುತವಾದ ಧ್ಯಾನ ಭಗವಾನ್ ಬುದ್ಧ ಕೊಟ್ಟಿರ್ತಕ್ಕಂಥದ್ದು ವಿಪಸ್ಸನ ಧ್ಯಾನ. ಕೇವಲ ಉಸಿರಾಟವನ್ನು ಗಮನಿಸು. ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ 10 ದಿನ ಆಗುತ್ತೆ. ಬರೀ ಉಸಿರಾಟ ಗಮನಿಸೋದು ಸುಲಭ ಅಲ್ಲ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಅದು ವಿಪಸ್ಸನ ಧ್ಯಾನ ಅಂತ ಕರಿತೀವಿ. ಅದು ಬೇರೆ ಬೇರೆ ಸ್ಟೇಜಸ್ಸಲ್ಲೆಲ್ಲ ಇದೆ. ಈ ದಿನ ಧ್ಯಾನದ ದಿನವಾದ್ದರಿಂದ ನಾನು ನಿಮಗೆ ಒಂದು ಸರಳವಾದ ಧ್ಯಾನವನ್ನು ಕೊಡ್ತೀನಿ. ಇದಕ್ಕೆ ಯಾವುದೇ ಮಂತ್ರ ಏನೇನು ಬೇಕಾಗಿಲ್ಲ, ಅಭ್ಯಾಸ ಮಾಡಿ ನೋಡಿ. ಎಷ್ಟೊಂದು ಸರಳವಾಗಿದೆ ಅಂದರೆ, ನೀವು ಸ್ನಾನ ಮಾಡಿದ ಮೇಲೆ, ಬಿಸಿ ನೀರು ಸ್ನಾನ ಮಾಡಿರ್ತೀರ, ದೇಹದ ಮೇಲೆ ಸಂಪೂರ್ಣವಾಗಿ ಬಿಸಿ ನೀರನ್ನು ಹಾಕಿದಾಗ ದೇಹ ಫುಲ್ ರಿಯಾಕ್ಟ್ ಮಾಡುತ್ತೆ, ಎಲ್ಲ ಸೆಲ್ಸ್ ಆ್ಯಕ್ಟಿವ್ ಆಗ್ತವೆ. ಚಳಿ ಇರತಕ್ಕಂಥ ದೇಹ ಬಿಸಿಯಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಆ ಹಿತಾನುಭವ ಇರುತ್ತೆ. ಮೈನನ್ನು ಉಜ್ಕೋತೀವಿ, ಉಜ್ಜಿದಾಗೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಆಗಿರುತ್ತೆ, ದೇಹ ಪೂರ್ತಿ ಸ್ಟಿಮ್ಯುಲೇಟ್ ಆಗಿರುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನನಗೆ ಸರಳವಾದ ಧ್ಯಾನ ಕೊಡ್ತಾ ಇದ್ದೀನಿ. ನೀವೇನು ಮಾಡಬೇಕು, ಸ್ನಾನ ಆದಮೇಲೆ ತಲೆಲ್ಲ ಒರೆಸ್ಕೊಂಡು ಸುಮ್ಮನೆ ಕುಳಿತುಕೊಳ್ಳಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಕುಳಿತುಕೊಳ್ಳಿ. ನಿಮಗೆ ಅನುಕೂಲ ಇದ್ದರೆ ಬೇಕಾದರೆ ಗೋಡೆಗೆ ಸಪೋರ್ಟ್ ತೊಗೊಂಡು ಪಿಲ್ಲೋ ಇಟ್ಕೊಂಡು ದಿಂಬು ಇಟ್ಕೊಂಡು ಕುಳಿತುಕೊಳ್ಳಿ. ಸೋಫಾ ಆದರೂ ಪರವಾಗಿಲ್ಲ, ಎಲ್ಲಾದರೂ ಪರವಾಗಿಲ್ಲ, ಕುಳಿತುಕೊಳ್ಳಿ. ಕೆಲವರು ವಯಸ್ಸಾದಂಥವರು ಇದ್ದರೆ ಕುಳಿತುಕೊಳ್ಳೋಕ್ಕಾಗಿಲ್ಲ ಅಂದರೆ ಸಮಸ್ಯೆನೇ ಇಲ್ಲ, ಮಲ್ಕೊಳ್ಳಿ. ಸೊ ಯಾರಿಗೆ ವಯಸ್ಸಾದವರಿಗೆ, ವಯಸ್ಸಿರುವವರು ಆರಾಮಾಗಿ ಕುಳಿತುಕೊಂಡು ತಲೆಯಿಂದ ಎಲ್ಲವನ್ನು ಗಮನಿಸಿ, ಸುಮ್ಮನೆ ಗಮನಿಸಿ. ಅಲ್ಲಿ ಏನಾಗ್ತಿದೆ ನೋಡಿ, ಸ್ವಲ್ಪ ಒತ್ತಡ ಇರುತ್ತೆ, ಏನೋ ಒಂದು ಇರುತ್ತೆ, ಅದನ್ನು ಹಾಗೇ ಗಮನಿಸ್ತಾ ಬನ್ನಿ. ಜೊತೆಯಲ್ಲೇ ಉಸಿರಾಟವನ್ನು ಗಮನಿಸಿ. ಉಸಿರು ಒಳಗಡೆ ಹೋಗ್ತಾ ಇದೆ, ಉಸಿರು ಹೊರಗಡೆ ಬರ್ತಾ ಇದೆ, ಒಳ ಹೋಗ್ತಾ ಇದೆ, ಹೊರ ಬರ್ತಾ ಇದೆ. ಸುಮ್ಮನೆ ಗಮನಿಸಿ, ಏನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಗಮನಿಸಿ. ತಲೆಯಿಂದ ಎಲ್ಲವನ್ನು ಗಮನಿಸಿ, ಸಂಪೂರ್ಣವಾಗಿ ದೇಹದ ಕಡೆ, ಕಾಲಿನ ಹೊರಗೆ ಗಮನವನ್ನು ಹರಿಸಿ. ಸಾಕ್ಷಿ ಭಾವದಿಂದ ಗಮನಿಸಬೇಕು, ರಿಯಾಕ್ಟ್ ಮಾಡಬಾರ್ದು. ದೇಹದಲ್ಲಿ ಕೆಲವಾರು ಸಂವೇದನೆಗಳು ಬರ್ತವೆ. ಎಲ್ಲೋ ಭಾರ ಕಾಣುತ್ತೆ, ಅಥವಾ ಸ್ವಲ್ಪ ನೋವು ಇರ್ಬೋದು, ಏನೋ ಒಂದು ಇರ್ಬೋದು. ಯಾವುದೇ ರೀತಿಯಾದ ಅಹಿತಕರವಾದ ಸಂವೇದನೆಗಳನ್ನು ಸಾಕ್ಷೀಕರಿಸಿ. ಇದು ತುಂಬ ಮುಖ್ಯ. ಅಹಿತಕರವಾದ ಸಂವೇದನೆಗಳು ಅಂದರೆ ಭಾರ ಇರೋದು, ನೋವಿರೋದು, ಸುಸ್ತಿರೋದು, ಅಥವಾ ಯಾವುದೋ ಒಂದು ಕಡ್ತಾ ಇರೋದು, ಏನೋ ಒಂದು, ಅದನ್ನು ಗಮನಿಸಬೇಕು. ತಲೆಯಿಂದ ಕಾಲಿನವರೆಗೆ ಗಮನಿಸಿ. ಗಮನಿಸಿದ ಮೇಲೆ ಸುಮ್ಮನೆ ಉಸಿರಾಟವನ್ನು ಗಮನಿಸಿ. ಸಿಂಪಲಪ್ಪ, ಬರೀ ಗಮನ ಹರಿಸೋದಷ್ಟೇ, ಬೇರೆ ಏನು ರಿಯಾಕ್ಷನ್ ಬೇಕಾಗಿಲ್ಲ. ಹಾಗೇ ಗಮನಿಸ್ತಾ ಬಂದರೆ ನಿಮ್ಮ ದೇಹದಲ್ಲಿ ಏನು ಸಂವೇದನೆಗಳಾಗಿರುತ್ತಲ್ವ, ಸ್ಟಿಮ್ಯುಲೇಷನ್ ಆಗಿರುತ್ತಲ್ವ, ಸ್ನಾನ ಮಾಡಬೇಕಾದ್ರೆ ಅದೆಲ್ಲವೂ ಕೂಲಾಗ್ತಾ ಬರುತ್ತೆ. ಆ ಬಿಸಿತನ ಏನಿದೆಯೋ, ಸ್ಟಿಮ್ಯುಲೇಷನ್ ಏನಿದೆಯೋ ಎಲ್ಲವೂ ತಣ್ಣಗಾಗುತ್ತೆ, ಒಂದು ಪ್ರಶಾಂತ ಮನೋಭಾವ ಬರುತ್ತೆ. ಇದು ಕೇವಲ 5 ರಿಂದ 10 ನಿಮಿಷಗಳಲ್ಲಾಗುತ್ತೆ ನೋಡಿ. ಎಷ್ಟು ಸಿಂಪಲ್ ಅಲ್ವಾ? ಬರೀ ದೇಹವನ್ನು ತಲೆಯಿಂದ ಕಾಲಿನವರೆಗೆ ಗಮನಿಸುವುದು, ಜೊತೆಯಲ್ಲಿ ಉಸಿರಾಟವನ್ನು ಗಮನಿಸುವುದು, ಎಲ್ಲ ಅಂಗಗಳನ್ನು ಸಣ್ಣ ಸಣ್ಣ ಕಣ್ಣು, ಕೆನ್ನೆ ಎಲ್ಲವನ್ನು ಸಡಿಲೇ ಬಿಡೋದು. ದೇಹ ಪೂರ್ತಿ ಸಡಿಲ. ಹೇಗಾದರೂ ಕುಳಿತುಕೊಳ್ಳಿ. ಕೆಲವು ಸಲ ಹಾಗೇ ಗಮನಿಸ್ತಾ ಇದ್ದರೆ ನಿದ್ರೆ ಬರೋಂಗಾಗುತ್ತೆ. ನಿದ್ರೆ ಬರೋಂಗಾದರೆ ನೀವು ಧ್ಯಾನ ಮಾಡಿದ್ದೀರಿ ಅಂತ ಅರ್ಥ. ಇಷ್ಟು ಸರಳವಾದ ಧ್ಯಾನ ಕುಳಿತುಕೊಂಡು ಮಾಡೋಕ್ಕಾಗಿಲ್ಲ ಅಂದರೆ ಮಲ್ಕೊಂಡು ಅಭ್ಯಾಸ ಮಾಡಿ. ತುಂಬ ಸರಳವಾಗಿದೆ ಅಲ್ವೇನ್ರಿ? ಸೊ ಅಲ್ಟಿಮೇಟ್ಲಿ ನಾವು ಧ್ಯಾನದ ಬಗ್ಗೆ, ಧ್ಯಾನದ ದಿನ ನಾವೇನಪ್ಪ ಅರ್ಥ ಮಾಡ್ಕೋಬೇಕು ಅಂದರೆ, ಮನಸ್ಸನ್ನು ಖಾಲಿ ಮಾಡುವುದು. ಇದು ತುಂಬ ಮುಖ್ಯ.
ಮನಸ್ಸು ಖಾಲಿ ಆಗಿಲ್ಲ ಅಂದರೆ ಧ್ಯಾನ ಘಟಿಸುವುದಿಲ್ಲ, ಧ್ಯಾನದ ಪ್ರಯೋಜನ ನಿಮಗೆ ಅರಿವಾಗುವುದಿಲ್ಲ. ಧ್ಯಾನ ಮಾಡಿದ ಮೇಲೆ ನಿಮ್ಮ ಮನಸ್ಸು ದೇಹದಲ್ಲಿ ಹಗುರತೆಯನ್ನು, ಮನಸ್ಸಿನಲ್ಲಿ ಶಾಂತತೆಯನ್ನು, ಯೋಚನಾ ಲಹರಿಗಳು ಇಲ್ಲದೆ ಇರುವುದನ್ನು ಗುರುತಿಸಿದರೆ ನೀವು ಧ್ಯಾನವನ್ನು ಮಾಡಿದ್ದೀರಿ ಅಂತ ಅರ್ಥ. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ, ರಿಸಲ್ಟ್ ಏನು ಅನ್ನೋದು. ನೀವೇ ಸಿಂಪಲ್ ಧ್ಯಾನ ಆದಮೇಲೆ ಗಮನಿಸಿ, ಮನಸ್ಸು ಶಾಂತವಾಗಿದೆಯಾ, ಯೋಚನೆಗಳು ಜಾಸ್ತಿ ಬರ್ತಾ ಇಲ್ವಾ, ಅಷ್ಟೇ ರೀ. ಅಷ್ಟಾಯಿತು ಅಂದರೆ ಏನಾದರೂ ಮಾಡಿ ಧ್ಯಾನವಾಗುತ್ತೆ. ಧ್ಯಾನದ 1ನೇ ಹಂತ. ಧ್ಯಾನದ 2ನೇ ಹಂತ, ಇದು ಕೂಡ ಸಿಂಪಲ್, ಸಹಜ ಧ್ಯಾನ. ಸಹಜ ಧ್ಯಾನ ಅಂದ್ರೇನು, ನೀವು ಪ್ರತಿಯೊಂದು ಕೆಲಸವನ್ನು ಮಾಡುವಾಗ ಆ ಕಡೆ ಗಮನ ಹರಿಸಿ ಮಾಡಿದಾಗ ಅದುವೇ ಧ್ಯಾನ ಆಗುತ್ತೆ. ಯಾವುದೇ ಕೆಲಸ ಮಾಡಿ ಆ ಕಡೆ ಗಮನ ಹರಿಸಿ ಮಾಡುವ ಕೆಲಸವನ್ನು ಎಂಜಾಯ್ ಮಾಡಬೇಕು, ಅದನ್ನು ಖುಷಿ ಪಡಬೇಕು. ನೀವು ಒಂದು ಊಟ ಮಾಡ್ತಿರ್ತೀರ, ಊಟ ಮಾಡ್ಬೇಕಾದ್ರೆ ಅಂತ ಖುಷಿ ಆಗಬೇಕು. ಏನೋ ಒಂದು ಕೆಲಸ ಮಾಡ್ತೀರ, ಆ ಕೆಲಸ ನಿಮಗೆ ಖುಷಿ ಕೊಡಬೇಕು. ಆ ಖುಷಿ ಕೊಟ್ಟು ಮನಸ್ಸು ಆ ಖುಷಿಯನ್ನು ಅನುಭವಿಸಿದರೆ ಅದು ಕೂಡ ಧ್ಯಾನ. ನೋಡಿ, ಏನಾರ ಕೆಲಸ ಮಾಡಿ, ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಕೊಟ್ಟಿದ್ದಾರೆ. ವಾಕಿಂಗ್ ಮೆಡಿಟೇಷನ್ನು, ಲಾಫಿಂಗ್ ಮೆಡಿಟೇಷನ್ನು, ಅರ್ಥ ಆಗ್ತಿದೆಯಾ? ಸೊ ನಗುವುದು ಕೂಡ ಒಂದು ಅದ್ಭುತವಾದ ಧ್ಯಾನ. ಅದು ಅರ್ಧ ಗಂಟೆ ಬೇಕು, ಅದನ್ನೆಲ್ಲ ನಾವು ಮಾಡಿಸ್ತೀವಿ ಕ್ಲಾಸ್ಗಳಲ್ಲಿ. ಸೊ ಡ್ಯಾನ್ಸಿಂಗ್ ಮೆಡಿಟೇಷನ್, ನೃತ್ಯವನ್ನು ಮಾಡಿ ಆನಂದಿಸುವುದು ಕೂಡ ಒಂದು ಧ್ಯಾನ. ಸೊ ಕೆಲಸವನ್ನು ಮಾಡಿ ಆನಂದಿಸುವುದು ಧ್ಯಾನ. ಯಾವುದೇ ಕೆಲಸವನ್ನು ಮಾಡಿ ಆ ಕೆಲಸವನ್ನು ಹೃದಯಪೂರ್ವಕವಾಗಿ ಮಾಡಿ ಆನಂದಿಸಿದರೆ ಅದು ಸಹಜ ಧ್ಯಾನ. ಯಾಕೆಂದರೆ ಸಹಜವಾಗಿ ನೀವು ಎಲ್ಲ ಕೆಲಸವನ್ನು ಆನಂದಿಸ್ತಾ ಇದ್ದೀರಾ. ನೋಡಿ, ಧ್ಯಾನ ಅನ್ನೋದು ಒಂದೇ ಅಲ್ಲ, ಕೇವಲ ಜಪಮಾಲೆ ಇಟ್ಕೊಂಡು ಜಪ ಮಾಡುವುದೇ ಧ್ಯಾನವಲ್ಲ, ಅಥವಾ ದೇವರನ್ನು ಕುರಿತು ಅದರ ಬಗ್ಗೆ ಯೋಚನೆ ಮಾಡುವುದು ಧ್ಯಾನವಲ್ಲ. ಸೊ ನೀವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಆನಂದಿಸಿದಾಗ, ತೃಪ್ತಿಯಾಗಿ ಮನಸ್ಸನ್ನು ಖಾಲಿ ಮಾಡಿ ನಿದ್ರೆ ಮಾಡಿದಾಗ ಧ್ಯಾನ ನಿಮಗೆ ಘಟಿಸುತ್ತೆ ಅಲ್ವಾ? ಸೊ ಈ ದಿನ ಯಾವುದು ಸರಳ ಧ್ಯಾನ ನಿಮ್ಗೆ ಹೇಳ್ಕೊಟ್ಟಿದ್ದೀನೋ ಅದನ್ನು ಅಭ್ಯಾಸ ಮಾಡಿ. ಅಟ್ಲೀಸ್ಟ್ ಧ್ಯಾನದ ದಿನ ಇದನ್ನು ಪ್ರತಿನಿತ್ಯ ಒಂದು 5 ನಿಮಿಷ ಧ್ಯಾನ ಮಾಡೋಕ್ಕೆ ನೀವು ಕುಳಿತುಕೋಬೇಕು. ಬಲವಂತವಾಗಿ ಮಾಡುವುದಲ್ಲ, ಧ್ಯಾನ ಮಾಡುವುದಲ್ಲ, ಧ್ಯಾನ ಆನಂದಿಸುವುದು. ಹಬ್ಬ ಹಾಯಾಗಾಯಿತು, ಇದನ್ನು ಮಾಡೋಣ ಅನಿಸ್ಬೇಕು. ಸೊ ಧ್ಯಾನ ಮಾಡಿದ್ರೆ ಆ ಕಾಯಿಲೆ ಹೋಗುತ್ತೆ, ಧ್ಯಾನ ಮಾಡಿದ್ರೆ ಈ ಕಾಯಿಲೆ ಹೋಗುತ್ತೆ ಅಂತ ಮಾಡೋದು ಅಲ್ಲ ಧ್ಯಾನ. ಧ್ಯಾನ ಸಹಜವಾಗಿ, ಸರಳವಾಗಿ ಮನಸ್ಸು ಆನಂದಿಸಿದರೆ ಅದೇ ನಿಜವಾದ ಧ್ಯಾನದ ಸಾಧನೆ ಅಷ್ಟೇ. ಮೆಡಿಟೇಷನ್ ಈಸ್ ವೆರಿ ಸಿಂಪಲ್. ಅಭ್ಯಾಸ ಮಾಡಿ ಆನಂದಿಸಿದರೆ ಅಲ್ವಾ? ಥ್ಯಾಂಕ್ ಯು.